ನಮ್ಮ ನಂಬಿಕೆಯ ಸಮಸ್ತ ವೀಕ್ಷಕರಿಗೆ ಜ್ಯೋತಿಷ್ಯ ಸಾನ್ನಿಧ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ ದಾವಣಗೆರೆ. ವೀಕ್ಷಕರೇ, 2026ರ ಮಕರ ಸಂಕ್ರಾಂತಿ ಫಲ ಹಾಗೆಯೇ ನಮ್ಮ ರಾಜ್ಯಕ್ಕೂ ದೇಶಕ್ಕೂ ಯಾವ ರೀತಿ ಲಾಭ ನಷ್ಟಗಳನ್ನು ತಂದುಕೊಡುತ್ತೆ, ಜೊತೆಗೆ ವೈಯಕ್ತಿಕವಾಗಿ ನಮ್ಮ ರಾಶಿಗಳಿಗೆ ಸಂಬಂಧಪಟ್ಟಂತೆ ಕ್ಷೇತ್ರ ದರ್ಶನ ಯಾರ್ಯಾರು ಯಾವ್ಯಾವ ಕ್ಷೇತ್ರಕ್ಕೆ ಹೋದರೆ ಒಳಿತಾಗತ್ತೆ, ಹಾಗೆಯೇ ಚಿನ್ನ ಬೆಳ್ಳಿ ಕುರಿತಂತೆ ಬಹಳಷ್ಟು ವಿಶೇಷವಾಗಿರುವಂತಹ ಮಾಹಿತಿಯನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಹಾಗಿದ್ರೆ ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇಂದು ಕೂಡ ನಮ್ಮ ಜೊತೆಗಿದ್ದಾರೆ ಶ್ರೀ ಕಾಮಾಖ್ಯ ದೇವಿ ಉಪಾಸಕರು, ಸಂಖ್ಯಾಶಾಸ್ತ್ರಜ್ಞರು, ಜ್ಯೋತಿಷ್ಯ ಶಾಸ್ತ್ರಜ್ಞರು, ಹಾಗೇನೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀ ರಾಘವೇಂದ್ರ ಗುರೂಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ನಮಸ್ಕಾರ. ಬಹಳ ಖುಷಿ ಆಗುತ್ತೆ ನಿಮ್ಮ ಜೊತೆ ಕಾರ್ಯಕ್ರಮ ಮಾಡ್ತಾ ಇರೋದು. ಜೊತೆಗೆ ಸಾಕಷ್ಟು ಜನ ಕಮೆಂಟ್ ಕೂಡ ಆಗ್ತಾ ಇದ್ದಾರೆ. ಗುರುಜಿಯವರು ಹೇಳ್ತಾ ಇರುವಂತಹ ವಿಚಾರಗಳಾಗಿರ್ಬೋದು ಅಥವಾ ತಿಳಿಸ್ಕೊಡ್ತಾ ಇರುವಂತಹ ವಿಷಯಗಳಾಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಮನಮುಟ್ಟುವಂತಿದೆ. ಇನ್ನಷ್ಟು ವಿಷಯಗಳು ವಿಚಾರಗಳು ನಿಮ್ಮಿಂದ ತಿಳಿದುಕೊಳ್ಳುವಂತಹ ಕುತೂಹಲ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಗುರುಗಳೇ. ಹೌದಮ್ಮ, ಭಾಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಜನಗಳ ಮನಸ್ಸು ಮುಗ್ಧ ಭಾವನೆ ಅಂತ ಹೇಳ್ಬೋದು. ಯಾವತ್ತೂ ಕೂಡ ಅವರು ಒಳ್ಳೆಯ ಭಾವನೆಯಿಂದ ಸಚ್ಚಿಂತನೆಯಿಂದನೇ ಕೂಡ ಎಲ್ಲರೂ ಕೂಡ ಒಳ್ಳೆಯದಾಗಬೇಕಂತಲೇ ಬಯಸ್ತಾರೆ. ಅಂಥವರಿಗೆ ಈ 2026 ಮಕರ ಸಂಕ್ರಾಂತಿಯ ಒಂದು ಆಚರಣೆ ಬಗ್ಗೆ, ಫಲದ ಬಗ್ಗೆ ಒಂದಷ್ಟು ವಿಷಯವನ್ನು ನಾವು ಸವಿಸ್ತಾರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಮ್ಮ. 2026 ಈ ಮಕರ ಸಂಕ್ರಮಣ, ಈ ಶುಭಕಾಲ, ಪರ್ವಕಾಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಸುಗ್ಗಿ ಕಾಲ ಅಂತ ಹೇಳ್ತಾರೆ. ಈ ನಮ್ಮ ಆಡು ಭಾಷೆಗಳಲ್ಲಿ, ಹಳ್ಳಿ ಪ್ರದೇಶಗಳಲ್ಲಿ ರೈತಾಪಿ ಬಾಂಧವರು, ರೈತಾಪಿ ಜನಗಳು ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನು ಈ ರಾಶಿ ಒಂದು ಸುಗ್ಗಿಯ ಕಾಲ ಅಂತ ಹೇಳ್ತೇವೆ ನಾವು. ಹಾಗಾಗಿ ಇಂತಹ ಸಂದರ್ಭ ಇದೊಂದು ನಮಗೆ ಉತ್ತರಾಯಣ ಪೂರ್ವ ಪುಣ್ಯ ಪರ್ವಕಾಲ. ಅಂದರೆ ರವಿ ತನ್ನ ಒಂದು ಪಥಸಂಚಾರವನ್ನು ಅಂದರೆ ದಕ್ಷಿಣಾಯಣವನ್ನು ಮುಗಿದು ಉತ್ತರಾಯಣ ಪರ್ವಕಾಲ ಅಂತ ಹೇಳ್ತೇವೆ ನಾವು. ಆ ಪರ್ವಕಾಲವನ್ನೇ ಮಕರ ಸಂಕ್ರಮಣ ಅಂತ ಹೇಳ್ತಕ್ಕಂಥದ್ದು. ಮಕರ ರಾಶಿಗೆ ಒಂದು ರವಿಯ ಒಂದು ಪಾದಗ್ರಹಣ ಅಂದರೆ ರವಿ ಬರ್ತಕ್ಕಂತಹ ಒಂದು ಶುಭ ಸಂದೇಶ ಅಂತ ಹೇಳ್ಬೋದು. ಈ ಸಂದರ್ಭದಿಂದ ಎಲ್ಲರಿಗೂ ಕೂಡ 84 ಲಕ್ಷ ಜೀವರಾಶಿಗಳಿಗೂ, ಮನುಷ್ಯನೂ ಸಹ ಪ್ರತಿಯೊಂದು ಜೀವಿಗಳಿಗೂ ಕೂಡ ಸುಭಿಕ್ಷೆಯಿಂದ, ಸಂತಸವಾಗಿ, ಸಂಭ್ರಮದಿಂದ ಇರತಕ್ಕಂಥ ಸಮಯ ದಕ್ಷಿಣಾಯಣ ಅಂತ ಹೇಳಿದರೆ. ದಕ್ಷಿಣಾಯಣ ಎಲ್ಲವನ್ನೂ ಕೂಡ ಕಳೆದು ಅಂದರೆ ಒಂದು ಹಂತದಲ್ಲಿ ಪಾಪವನ್ನು ಕಳೆದು ಪುಣ್ಯ ಪ್ರಾಪ್ತಿ ಆಗ್ತಕ್ಕಂತಹ, ಪುಣ್ಯ ಸ್ನಾನ ಮಾಡ್ತಕ್ಕಂತಹ, ಪುಣ್ಯ ಪ್ರಾಪ್ತಿ ಆಗ್ತಕ್ಕಂತಹ ದೈವ ಮಾಸದ ಉತ್ತರಾಯಣ ಪೂರ್ವ ಪುಣ್ಯ ಕಾಲ. ಸೂರ್ಯ ದೇವತಾ ಇವತ್ತು ನಾವು ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಭಾಗ ಅಂತ ಹೇಳಿದರೆ ಸೂರ್ಯನಾರಾಯಣ. ಎಲ್ಲ ಜೀವ ಸಂಕುಲಗಳು ಕೂಡ ಸೂರ್ಯನ ಅನುಗ್ರಹದಿಂದನೇ ಪ್ರತ್ಯಕ್ಷ ದೈವ. ಸೂರ್ಯ ಪ್ರತ್ಯಕ್ಷವಾಗಿ ಕಾಣುವಂಥ, ಈ ಕಲಿಯುಗದಲ್ಲಿ ದೇವರು ಕಾಣಲ್ಲ, ದೇವರು ಬರಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ದಿನನಿತ್ಯ ದೇವರನ್ನು, ಸೂರ್ಯ ದೇವತನನ್ನು ದರ್ಶನ ಮಾಡ್ತೇವೆ. ನಮ್ಮ ನಿಜವಾದ ನಾವು ಪುಣ್ಯವಂತರು. ಹಾಗಾಗಿ ಇಂತಹ ಸೂರ್ಯನಾರಾಯಣ ಸೂರ್ಯದೇವನನ್ನು ನಾವು ಬಹಳ ಭಕ್ತಿಯಿಂದ ನೆನಪಿಸಿಕೊಳ್ಳಿಸುವಂಥ ಮತ್ತು ಸ್ಮರಿಸಿಕೊಳ್ಳಿಸುವಂಥ ಮತ್ತು ಪೂಜೆ ಮಾಡಿಸುವಂಥ, ಭಕ್ತಿ ತೋರಿಸುವಂಥ ದಿನವೇ ಈ ಮಕರ ಸಂಕ್ರಮಣ ಅಂತ ಹೇಳ್ಬೋದು. ನಮ್ಮ ಈ ಇಂತಹ ಒಂದು ಒಳ್ಳೆಯ ಮಕರ ಸಂಕ್ರಮಣದ ಒಂದು ಶುಭ ಸಮಯ 2026 ನಮಗೆ 14ನೇ ತಾರೀಕು ಒಂದು ಜನವರಿ ತಿಂಗಳಲ್ಲಿ ಬಂದಿದೆಮ್ಮ. ಅಂತಹ ಶುಭ ಸಂದರ್ಭವನ್ನು ನಾವು ಬಹಳ ಚೆನ್ನಾಗಿ ಆಚರಣೆ ಮಾಡಬೇಕು. ಬಟ್ ಭಾಳ ಪಾಸಿಟಿವ್ ಆಗಿಯೂ ಸಹ ಇರಬೇಕೇನಮ್ಮ. ಅವತ್ತಿನ ದಿನ ಬಹಳ ಮಹತ್ವದಾಗಿರ್ತಕ್ಕಂಥದ್ದು. ಶುಭ ಸಮಯ 3 ಗಂಟೆ 13 ನಿಮಿಷದಿಂದ 4 ಗಂಟೆ 58 ನಿಮಿಷದವರೆಗೆ ಒಂದು ಶುಭ ಸಮಯ ಇರತಕ್ಕಂಥದ್ದು ಮಕರ ಸಂಕ್ರಾಂತಿಯ. ಅವತ್ತಿನ ದಿನದಲ್ಲಿ ಸೂರ್ಯೋದಯದಲ್ಲೂ ಕೂಡ ಮಕರ ಸಂಕ್ರಮಣ ಇದೆ. ಅದರಲ್ಲಿ ಶುಭ ಸಮಯ ಬಂದು ನಮಗೆ 3 ಗಂಟೆ 13 ನಿಮಿಷದಿಂದ 4 ಗಂಟೆ 58 ನಿಮಿಷದವರೆಗೆ. ಆ ಒಂದು ಶುಭ ಸಮಯದಲ್ಲಿ ನಾವು ಪುಣ್ಯ ಸ್ನಾನವನ್ನು, ಪುಷ್ಯ ಸ್ನಾನವನ್ನು ಮಾಡೋದರಿಂದ ನಮ್ಮ ಪಾಪಗಳೆಲ್ಲವನ್ನು ಕೂಡ ವಿಮೋಚನೆಯಾಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನು ಒಂದು ಪ್ರತೀತಿ ಇದೆ ನಮ್ಮ. ಈ ಸಂದರ್ಭದಲ್ಲಿ ಎಳ್ಳನ್ನು ನಾವು ತಲೆಗೆ ಅಥವಾ ಮೈ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಹೆಗಲಿರತಕ್ಕಂಥ ಶನಿನೂ ಸಹ ಬಿಟ್ಟು ಹೋಗ್ತಾನೆ ಅಂತಕ್ಕಂಥ ಒಂದು ಪ್ರತೀತಿನೂ ಕೂಡ ಇದೆ. ಅದು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಬೇಕು. ಪುಣ್ಯಕ್ಷೇತ್ರಗಳಲ್ಲಿ ಆ ಪುಣ್ಯಕ್ಷೇತ್ರ ಸ್ನಾನ ನಮ್ಮ ಎಲ್ಲ ಪಾಪಗಳನ್ನು ವಿಮೋಚನೆ ಮಾಡುತ್ತೆ. ಒಂದು ಶಕ್ತಿಪೀಠದ ಹತ್ತಿರದ ಒಂದು ಪುಣ್ಯ ನದಿಗಳು ಇವತ್ತು ಕಾವೇರಿ ನದಿ ಅಂತ ಹೇಳ್ಬೋದು. ನಮ್ಮ
ಕಾವೇರಿ ನದಿ ಅಂತ ಹೇಳಿದರೆ ರಂಗನಾಥ ಸ್ವಾಮಿ ಟೆಂಪಲ್ ಇದೆ, ನಿಮಿಷಾಂಬಾದೇವಿ ಟೆಂಪಲ್ ಇದೆ, ಇನ್ನು ಅನೇಕ ನದಿಗಳ ತೀರದಲ್ಲಿರ್ತಕ್ಕಂಥ ಗಾಣಗಾಪುರದಲ್ಲಿ ಬಂದು ದತ್ತಾತ್ರೇಯರ ಸನ್ನಿಧಿ ಇದೆ. ಇಂಥ ಕ್ಷೇತ್ರಗಳೇ ಕೃಷ್ಣೆ, ಭೀಮಾ ಮತ್ತು ಕಾವೇರಿ, ತುಂಗ, ಭದ್ರ ಇಂಥ ನದಿಗಳ ದಡದಲ್ಲಿರ್ತಕ್ಕಂಥ ಶಕ್ತಿ ಕ್ಷೇತ್ರಗಳಿಗೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ನಮ್ಮ ಹೆಸರ ಮೇಲೆ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಂಡು ಬರೋದ್ರಿಂದ ಆ ದಿನಗಳು ನಮಗೆ ಬಹಳ ಒಳ್ಳೆಯದಾಗುತ್ತೆ. ಬಟ್ ಇದಕ್ಕೆ ನಾವು ದೈವ ಮಾಸ ಅಂತ ಹೇಳ್ತೇವೆ. ದೇವರು ಜಾಗೃತಿಯಾಗಿ ನಿದ್ದೆಯಿಂದ ಎದ್ದು ನಡೆದಾಡತಕ್ಕಂತಹ ಸಂಚರಿಸುವಂತಹ ಸಮಯ. ಈ ಸಂದರ್ಭದಲ್ಲಿ ರಾತ್ರಿಯನ್ನು ಬಹಳ ಕಡಿಮೆ ಆಗುತ್ತೆ, ಹಗಲು ಜಾಸ್ತಿ ಆಗುತ್ತಮ್ಮ. ದಕ್ಷಿಣಾಯಣದಲ್ಲಿ ಯಾವತ್ತೂ ಕೂಡ ರಾತ್ರಿ ಜಾಸ್ತಿ, ಹಗಲು ಕಡಿಮೆ. ಉತ್ತರಾಯಣದಲ್ಲಿ ಹಗಲು ಜಾಸ್ತಿ ಆಗುತ್ತೆ, ರಾತ್ರಿ ಕಡಿಮೆ ಆಗುತ್ತೆ. ಹಾಗೆ ಇದು ಬೆಳಕಿನ ಒಂದು ಸಮಯ ಅಂತ ಹೇಳ್ಬೋದೇನಮ್ಮ. ಆಮೇಲೆ ಎಲ್ಲ ರಾಶಿಯಲ್ಲೂ ಸಹ ಈ ಮಕರ ರಾಶಿಯಿಂದ ಕರ್ಕಟಕ ಸಂಕ್ರಮಣ ಅಂತ ಬರುತ್ತೆ. ಒಂದು 6 ತಿಂಗಳವರೆಗೂ ಕೂಡ ಆ ರವಿ ಎಲ್ಲ ರಾಶಿಯಲ್ಲೂ ಕೂಡ ಸಂಚರಿಸ್ತಾನೆ. ಈಗ ಮಕರ ರಾಶಿಯಿಂದ ಕುಂಭ ರಾಶಿ, ಮೀನರಾಶಿ, ಮೇಷರಾಶಿ, ವೃಷಭ ರಾಶಿ, ಮಿಥುನ, ಕರ್ಕ, ಸಿಂಹ, ಕರ್ಕ ರಾಶಿವರೆಗೆ ಬರುವಾಗ ಕರ್ಕದಿಂದ ಮತ್ತೆ ದಕ್ಷಿಣಾಯಣ ಪ್ರಾರಂಭ ಆಗುತ್ತೆ. ಹಾಗಾಗಿಯೇ ಇದು ಒಂದು ನಿಜವಾಗಲೂ ಬಹಳ ಪ್ರಕೃತಿಯಲ್ಲೇ ಒಂದು ಅದ್ಭುತವಾದಂಥ ವಿಸ್ಮಯ ಶಕ್ತಿ ನಾವು ಅನುಭವಕ್ಕೆ ತಗೊಳ್ಳುವಂಥದ್ದು, ಆಚರಣೆಗೆ ತಗೊಳ್ಳುವಂತಹ ಒಂದು ಸಂತಸದ ಸಮಯ ಅಂತಲೇ ಹೇಳ್ಬೋದಮ್ಮ. ಸುಗ್ಗಿ ಕಾಲ. ಹಾಗಾಗಿ ಅದರಲ್ಲೂ ಕೂಡ ಪುಷ್ಯ ಮಾಸದ ಈ ಬಹಳ ಶುದ್ಧ, ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ ನಮ್ಮ. ಅದಕ್ಕೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಿ ಈ ಎಳ್ಳು ಬೆಲ್ಲವನ್ನು ತಿಂದು ಎಲ್ಲರ ಜೀವನದಲ್ಲಿ ಸಂತಸವಾಗಿದ್ದು ಬಾಂಧವ್ಯವನ್ನು ಬೆರೆಸಿ ಸಂತಸವಾಗಿರ್ತಕ್ಕಂಥ ಸಂದರ್ಭ. ಆಮೇಲೆ 2026 ಈ ಮಕರ ಸಂಕ್ರಮಣ ಫಲದಿಂದ ಬಹಳ ಒಳ್ಳೆಯ ಒಂದು ಮಳೆ ಬೆಳೆಯನ್ನು ನಾವು ನೋಡ್ಬೋದಮ್ಮ. ಸುಭಿಕ್ಷೆಯಿಂದ ಈ ಸಲ ಒಳ್ಳೆಯ ಒಂದು ಬೆಳೆ ಆಗುತ್ತೆ, ಒಳ್ಳೆ ಮಳೆ ಬರುತ್ತೆ. ಒಳ್ಳೆಯ ರೈತಾಪಿ ಬಾಂಧವರು ಭಾಳ ಸಂತಸವಾಗಿರ್ತಕ್ಕಂತಹ ಸಮಯ. ಹಾಗಾಗಿಯೇ ಭಾಳ ಒಳ್ಳೆಯದಾಗುತ್ತೆ. ದೈವಾನುಗ್ರಹ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ. ಯಾಕಂದರೆ ಜಲ ಇರಬೇಕಂತೆ. ಒಂದೊತ್ತು ಊಟ ಇಲ್ಲದಿದ್ದರೂ ನಾವು ಬದುಕೊಳ್ಬೋದು, ನೀರು ಇಲ್ಲದಿದ್ದರೆ ಬದುಕಲಿಕ್ಕಾಗಲ್ಲಮ್ಮ. ಮತ್ತು ಇನ್ನೂ ಮುಂದೋಗಿ ಹೇಳಬೇಕಂದ್ರೆ ನದಿಗಳಲ್ಲಷ್ಟೇ ನೀರಿಲ್ಲ, ನಮ್ಮ ದೇಹದ ಒಳಗಡೆ ಕೂಡ ನೀರಿದೆ. ಆ ಒಂದು ಜಲತತ್ವ, ಆ ಒಂದು ಜಲ ನಮ್ಮ ದೇಹದಲ್ಲಿ ಇದೆ ಅಂತ ಹೇಳಿ ನಾವು ಇವತ್ತಿಗೂ ಜೀವಂತವಾಗಿದ್ದೇವೆ. ಹಾಗಾಗಿಯೇ